ಹಾಯ್ ಹಲೋ ನಮಸ್ಕಾರ. ಕನ್ನಡ ಒನ್ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತು ನಮ್ಮ ಜೊತೆಲಿದ್ದಾರೆ ಕಾಂಗ್ರೆಸ್ ವಕ್ತಾರರಾದಂತಹ ದರ್ಶನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ಫೈನ್. ಓಕೆ. ಇನ್ನು ಉಪಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಆದಂತಹ ಕ್ಷೇತ್ರ ಚನ್ನಪಟ್ಟಣ. ಆ ಒಂದು ಕ್ಷೇತ್ರದ ಬಗ್ಗೆ ತಿಳಿಸಿಕೊಡೋದಾದ್ರೆ ಸರ್, ಹೇಗಿದೆ ಪ್ರಚಾರದ ಕಾರ್ಯ? ಪ್ರಚಾರ ಎಲ್ಲ ಮುಗಿದಿದೆ. ಗೆಲ್ಲುವಂತ ಅದಮ್ಯವಾದಂಥ ವಿಶ್ವಾಸ ಇದೆ. ಜೊತೆಗೆ ನಮ್ಮ ಗ್ಯಾರಂಟಿ ಯೋಜನೆಗಳು, ಡಿ ಕೆ ಶಿವಕುಮಾರ್ ಸಾಹೇಬರು ಆ ಕ್ಷೇತ್ರಕ್ಕೆ ಪದೇ ಪದೇ ಹೋಗಿ ಸರ್ಕಾರವನ್ನೇ ಮನೆ ಬಾಗಿಲಿಗೆ ತಗೊಂಡೋಗಿ ಅವರ ನೋವನ್ನು ಆಲಿಸುವಂಥ ಕೆಲಸ ಇರ್ಬೋದು. ಸುಮಾರು 500 ಕೋಟಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು, ಕೆರೆಗಳಿಗೆ ನೀರು ಹರಿಸಿರ್ತಕ್ಕಂಥದ್ದು. ಮತ್ತು ನಮ್ಮ ಅಭ್ಯರ್ಥಿ ಬಂದು 5 ಬಾರಿ ಹಿಂದೆ ಶಾಸಕರಾದಂಥವ್ರು. ಮೊದಲು ಅವ್ರ ಜೀವನವನ್ನು ಕಾಂಗ್ರೆಸ್ನಿಂದನೇ ಶುರು ಮಾಡಿದ್ದು, ಇವಾಗ ಮತ್ತೆ ಕಾಂಗ್ರೆಸ್ನಿಂದನೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಕಾರಣಗಳು, ಜೊತೆಗೆ ಸಂಸದರಾಗಿ ಅಂದು ಡಿ ಕೆ ಸುರೇಶ್ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಜೊತೆಗೆ ಅಲ್ಲಿ ಪ್ರಬಲ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದಂಥ ರಘುನಂದನ್ ರಾಮಣ್ಣನವರ ಸಂಘಟನೆ ಆಗಿರ್ಬೋದು. ಸೊ ಎಲ್ಲದನ್ನು ನೋಡಿದರೆ ನಾವು ಡೆಫಿನೆಟ್ಲಿ ವಿ ವಿಲ್ ಕ್ರಾಸ್ 50,000 ಮಾರ್ಜಿನ್ನಿಂದನೂ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ನೀವು ಗ್ಯಾರಂಟಿ ಅಂತ ಹೇಳಿದ್ರಿ. ಸೊ ಎಲ್ಲ ಒಂದು ಕಡೆ ಗ್ಯಾರಂಟಿ ಅಂದರೆ ಈ ಒಂದು ಉಪಚುನಾವಣೆ ಮುಗಿದ ನಂತರ ಸ್ಟಾಪ್ ಆಗುತ್ತೆ ಅನ್ನುವಂಥ ಒಂದು ಮಾತುಕತೆ ಇದೆ. ನಾವು ಬಸವಣ್ಣನ ನಾಡಿನವರು ಅಂತಂದರೆ ನುಡಿದಂತೆ ನಡೆಯುವಂಥವ್ರು. ಕೊಟ್ಟ ಮಾತನ್ನು ನಾವು ಯಾವತ್ತೂ ತಪ್ಪಿ ನಡೆದವರಲ್ಲ. ಈ ಹಿಂದೆ ನಾವು ಅನ್ನಭಾಗ್ಯ ಯೋಜನೆ ಮಾನ್ಯ ಸಿದ್ದರಾಮಯ್ಯನವರು ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಬಸವಣ್ಣನವರ ಜನ್ಮದಿನ ಅವತ್ತು ಘೋಷಣೆ ಮಾಡಿದ್ದು ಅನ್ನಭಾಗ್ಯ ಯೋಜನೆ. 7 kg ಅಕ್ಕಿ ಕೊಟ್ಟಿದ್ವಿ. ಈ ಕಿತ್ಕೊಳ್ಳೋದೇನೇ ಇದ್ರು BJP-ಅವ್ರದ್ದು, ಅದನ್ನ 5 kg ಇಳಿಸಿದ್ದು BJP-ನವರು. ಈ ಬಾರಿ ಬಂದಾಗ ನಾವು ಹೇಳಿದ್ವಿ 10 kg ಕೊಡ್ತೀವಿ ಅಂತ. ತಿನ್ನೋ ಅನ್ನಕ್ಕೂ ಕೇಂದ್ರ ಸರ್ಕಾರ ಮಣ್ಣು ಹಾಕುವಂಥ ಕೆಲಸ ಮಾಡಿದ್ರು ಸಮೇತ ನಾವು ನುಡಿದಿದ್ವಿ. ಅದಕ್ಕೋಸ್ಕರ 5 kg ಅಕ್ಕಿ, 5 kg ಹಣ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಗ್ಯಾರಂಟಿ ಅನ್ನುವಂಥದ್ದು ಇದು ಬದುಕು ಕಟ್ಟಿಕೊಟ್ಟಿರುವಂಥ ಒಂದು ಗ್ಯಾರಂಟಿ. ಇದು ಭವಿಷ್ಯ ಕಟ್ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ. ಇದು ಕಾಂಗ್ರೆಸ್ನವ್ರದಲ್ಲ. ಕಾಂಗ್ರೆಸ್ ನಾವು ಬದುಕು ಕಟ್ಕೊಡುವಂಥವ್ರು. ಆದರೆ ಆ ಗ್ಯಾರಂಟಿಯಿಂದ ಬರ್ತಕ್ಕಂಥ ಉಪಯೋಗಗಳನ್ನ, ಸವಲತ್ತುಗಳನ್ನ ಪಡ್ಕೊಂಡು ಜನಸಾಮಾನ್ಯರು ಬದುಕು ಕಟ್ಕೊಂಡಿದ್ದಾರೆ. ಸೊ ಈ ರೀತಿಯಾದಂಥ ವಿಚಾರದಲ್ಲಿ, ಯಾಕೆಂದರೆ ನಾವು ಭಾವನೆಗಳ ಮೇಲೆ ಯಾವುದೇ ರಾಜಕೀಯ ಮಾಡೋರಲ್ಲ, ನಾವು ಬದುಕಿನ ಮೇಲೆ ರಾಜಕೀಯ ಮಾಡುವಂಥವ್ರು. ಸೊ ಹಾಗಾಗಿ ಯೋಜನೆಗಳು ನಿರಂತರ ಸದಾ ಇದ್ದೇ ಇರ್ತದೆ. ನೀವು ಹಿಂದಿಂದ ತಗೊಳ್ಳಿ, ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದಲ್ಲಿ ಅನೇಕ ಗ್ಯಾರಂಟಿಗಳನ್ನ ನಾವು ಕೊಡ್ತಾನೆ ಬಂದಿದ್ದೀವಿ. ಮಕ್ಕಳಿಗೆ ಅಂಗನವಾಡಿ ಇರ್ಬೋದು, ಅಲ್ಲಿ ಫುಡ್ ಕೊಡೋದಾಗಿರ್ಬೋದು, ಅದಾದ ಪ್ರಾಥಮಿಕ ಶಾಲೆ, ಮಕ್ಕಳಿಗೆ ಯೂನಿಫಾರ್ಮು, ಪುಸ್ತಕಗಳು, ಬಿಸಿಯೂಟ ಯೋಜನೆ ಆಗಿರ್ಬೋದು, ಆಮೇಲೆ ಕಾಲೇಜಿಗೆ ಬಂದಾಗ ಸ್ಕಾಲರ್ಶಿಪ್ ಇರ್ಬೋದು, ಲ್ಯಾಪ್ಟಾಪ್ಗಳಿರ್ಬೋದು, ಸರ್ಕಾರಿ ಸಂಸ್ಥೆಗಳನ್ನ ಕಟ್ಟಿದ್ವಿ, ಅಲ್ಲಿ ಉದ್ಯೋಗಗಳಾಗಿರ್ಬೋದು, ಉದ್ಯೋಗದಿಂದ ನಿವೃತ್ತರಾದ್ಮೇಲೆ ಪೆನ್ಷನ್ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು. ಎಲ್ಲ ಒಂದ್ ಕಡೆ ಈ ಒಂದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಆರೋಪ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಒಟ್ಟು 3 ತಿಂಗಳದ್ದು ಒಟ್ಟಿಗೆ ಹಾಕಿದ್ರು. ಈ ಒಂದು ಅಂದ್ರೆ ಈ ತರದ್ದೆಲ್ಲ ಸ್ಟ್ರಾಟಜಿನ ಇಟ್ಕೊಂಡು ಕಾಂಗ್ರೆಸ್ನವರು ಆಟ ಆಡ್ತಿದ್ದಾರೆ. ಏನಂದ್ರೆ ಯೋಜನೆಗಳು ಜನಗಳಿಗೆ ನಾವು ಕೊಟ್ಟ ಮಾತಂತ ನಡಿಲೇಬೇಕು. ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಗಳಾದಾಗ 1 ತಿಂಗಳದು ನಿಧಾನ ಆಗ್ಬೋದು, ಆದರೆ ಯಾರಿಗೂ ನಿಲ್ಲಿಸಿಲ್ಲ, ಯಾರಿಗೂ ಕಮ್ಮಿ ಆಗಿಲ್ಲ. ಪ್ರತಿ ತಿಂಗಳು ಹೋಗುವಂಥದ್ದು. ಕೆಲವೊಂದು ಬಾರಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆದಾಗ ಸೊ ಕೂಡಲೇ ಅದ್ರ ನೆಕ್ಸ್ಟ್ ಮಂತು ಅದೇನಿದೆ ಹಿಂದಿಂದು ಸೇರಿಸಿ ಕೊಡುವಂಥದ್ದು, ಕಮ್ಮಿ ಅಂತೂ ಮಾಡಿಲ್ಲ. ಜನಗಳಿಗೆ ತಲುಪ್ತಾ ಇದೆ. ಆ ಜನಗಳಿಗೆ ತಲುಪೋದ್ರಿಂದ ಕೆಲವರು ಜ್ಯುವೆಲರಿ ತೊಗೊಂಡ್ರು, ಕೆಲವರು ಫ್ರಿಜ್ ತೊಗೊಂಡ್ರು, ಕೆಲವರು ಸ್ಕೂಲ್ ಫೀಸ್ ಕಟ್ಟಿದ್ರು, ಕೆಲವರು ಬ್ಯಾಂಗಲ್ ಸ್ಟೋರ್ ಇಟ್ಕೊಂಡ್ರು, ಕೆಲವರು ಮಿಲ್ ಇಟ್ಕೊಂಡ್ರು, ಕೆಲವರು ಮಕ್ಳಿಗೆ ಬೈಕ್ ಕೊಡಿಸಿದ್ರು. ಸೊ ಇದು ಭಾಳ ಒಂದು ಈ ಯೋಜನೆ ನಮ್ಮದು ಗ್ಯಾರಂಟಿ ಯಾರು ಅಣಕ ಮಾಡಿದ್ರು, ನರೇಂದ್ರ ಮೋದಿ, ಅಮಿತ್ ಶಾ, BJP-ಯವರು ಇವತ್ತು ನಮ್ದನ್ನು ಕಾಪಿ ಹೊಡ್ಕೊಂಡು, ಯಾಕೆಂದರೆ ಅವ್ರದ್ದು ಖಾಲಿ ಡಬ್ಬ. 10 ವರ್ಷದಿಂದ ಈ ದೇಶಕ್ಕೆ ನಯಾ ಪೈಸೆ ಸಾಧನೆ ಮಾಡಿಲ್ಲ ಕರ್ನಾಟಕದಲ್ಲಿ. ಯಾಕೆಂದರೆ ನಿಮಗೂ ಪತ್ರಿಕಾ ಇದರಲ್ಲಿರೋದ್ರಿಂದ ನರೇಂದ್ರ ಮೋದಿಯವರು ಒಂದು ಯೋಜನೆ ಕರ್ನಾಟಕದಲ್ಲಿ ತೋರಿಸಿ, ಒಂದು ಬಿಲ್ಡಿಂಗ್ ಕರ್ನಾಟಕದಲ್ಲಿ ತೋರಿಸಿ, ಒಂದು ಕೈಗಾರಿಕೆನ ಕರ್ನಾಟಕದಲ್ಲಿ ತೋರಿಸಿ. ನಮ್ಮ ತೆರಿಗೆ ಹಣ ನಮ್ಮ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ. ನಮ್ಮ ತೆರಿಗೆ ಹಣ ಕೊಟ್ಟರೆ ನಮ್ಮದು ಬರಬೇಕಲ್ಲ, 2 ಲಕ್ಷ ಕೋಟಿಗೂ ಅಧಿಕ ತೆರಿಗೆ ಹಣ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರಲ್ಲ, ಅದನ್ನು ಕೊಟ್ಟರೆ ನಾವು ಇನ್ನೂ 10 ಯೋಜನೆಗಳನ್ನ ರೂಪಿಸ್ತೀವಿ. ಕರ್ನಾಟಕ ರಾಜ್ಯವನ್ನು ಇನ್ನಷ್ಟು ಅವ್ರು ಕೊಡ್ದೇ ನಾವು GDP-ನಲ್ಲಿ ಇವತ್ತು ಭಾರತದಲ್ಲೇ ನಂಬರ್ 1 ಇದ್ದೀವಿ. ಸೊ ನಮ್ಮದು ನಾವೇನು ನುಡಿತೀವಿ ಅದನ್ನ ಮಾಡಿದ್ದೀವಿ. ಜನಗಳು ಅದರಲ್ಲಿ ಸಂತೋಷವಾಗಿದ್ದಾರೆ. ಓಕೆ. ಸುರೇಶ್ ಹತ್ರ ಅಂದರೆ ಡಿ ಕೆ ಸುರೇಶ್ ಅವ್ರ ಹತ್ರ ಕಣ್ಣೀರು, ಅದೇ ನಿಖಿಲ್ ಕುಮಾರಸ್ವಾಮಿ ಹತ್ರ ಮೊಸಳೆ ಕಣ್ಣೀರು. ಗುಡ್ ಕ್ವಶನ್. ನೋಡಿ, ಇವ್ರಿಗೆ ಕಣ್ಣಲ್ಲಿ ನೀರು. ಯಾರು ನೀವು ಭಾಳ ಮುಖ್ಯವಾಗಿ ದೇವೇಗೌಡರು ಕುಟುಂಬದ ಕಣ್ಣೀರ್ ಬಗ್ಗೆ ಕೇಳ್ತಾ ಇದ್ದೀರಾ. ಅವರು ಯಾವತ್ತೂ ಜನಗಳಿಗೋಸ್ಕರ ಕಣ್ಣಲ್ಲಿ ನೀರು ಹಾಕ್ದವ್ರಲ್ಲ.
ಅಥವಾ ಇನ್ನೊಬ್ರು ನೋವಿಗೋಸ್ಕರ ಕಣ್ಣಲ್ಲಿ ನೀರು ಹಾಕ್ತವ್ರಲ್ಲ. ಚುನಾವಣೆ ಬಂದಾಗ ಗ್ಲಿಸರಿನ್ನು ಇಲ್ಲಾಂದರೆ ವಿಕ್ಸ್ ಇಟ್ಕೊಂಡ್ಬಂದು ಆ ಜನಗಳ ಭಾವನೆಗಳನ್ನ ಯಾವ ರೀತಿ ಕಣ್ಣಲ್ಲಿ ನೀರು ಹಾಕೊಂಡು ಹೆಂಗಾದರೂ ಗಿಟ್ಟಿಸ್ಕೊಬೋದು ಅಂತೇಳಿ ಆ ಟೈಮಲ್ಲಿ ಕಣ್ಣೀರು ಬರುವಂಥದ್ದು. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಹಾಸನದು. ದೇವೇಗೌಡರ ಹಳೆಯ ಸ್ನೇಹಿತರೊಬ್ಬರು ಒಂದು ಮದುವೆ ಮನೆಯಿಂದ ಎದೆ ಬಡ್ಕೊಂಡು ಅಳ್ತಾ ಹೋಗ್ತಾರೆ. ಏನಾಯ್ತಪ್ಪ ಅಂತ ಕೇಳ್ತಾರೆ. ಅವರು ನಿವೃತ್ತ ಡಾಕ್ಟ್ರು. ಅಯ್ಯೋ ದೇವೇಗೌಡನ ಮೊಮ್ಮಗ ನನ್ನ ಮೊಮ್ಮಗಳನ್ನ ಹಾಳು ಮಾಡಿಬಿಟ್ಟಾನೆ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಾರಂತೆ. ಆ ಒಂದು ಸಂದರ್ಭಗಳಲ್ಲಿ ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ನಿಖಿಲ್ ಕುಮಾರಸ್ವಾಮಿ ಆಗಲಿ ಕಣ್ಣಲ್ಲಿ ನೀರು ಹಾಕಿದರೆ ಆ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳಿದರೆ. ಇನ್ನೊಬ್ಳು ನನ್ನ ಸ್ನೇಹಿತೆ ಫೋನ್ ಮಾಡಿದ್ಲು, ಮದುವೆ ಸೆಟ್ ಆಗಿತ್ತು, ಅವಳು ಮದುವೆನೇ ಕ್ಯಾನ್ಸಲ್ ಆಯಿತು, ಕರ್ನಾಟಕನೇ ಬಿಟ್ಟು ಬೇರೆ ಊರಿಗೆ ಹೋದ್ಲು. ಯಾವ ವಿಚಾರಕ್ಕೆ? ಇದೇ ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ. ಇವತ್ತು ರೇವಣ್ಣನ ಮನೇಲಿ ಕೆಲಸ ಮಾಡ್ತಿದ್ದಂಥ ಹೆಣ್ಮಗಳನ್ನ ಕಿಡ್ನಾಪ್ ಮಾಡಿದ್ಯಾರು? ರೇವಣ್ಣ, ಭವಾನಿ ರೇವಣ್ಣ. ಆ ಹೆಣ್ಮಗಳ ಮೇಲೆ ಹಲ್ಲೆ ಮಾಡಿದವ್ರು ಯಾರು? ಆ ಕುಟುಂಬ. ಆ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದ್ಯಾರು? ಆ ಕುಟುಂಬ. ಆ ಕಣ್ಣೀರನ್ನೇನಾದರೂ ದೇವೇಗೌಡರು ಕುಟುಂಬದವರು, ಕುಮಾರಸ್ವಾಮಿ ಕುಟುಂಬದವರು ಒರೆಸಿ ಅಲ್ಲಿ ಆ ತಾಯಿಯಂದ್ರಿಗೆ ಕ್ಷಮೆ ಕೇಳಿ, ನಮ್ಮ ಮೊಮ್ಮಕ್ಕಳಿಂದ ಈ ರೀತಿಯಾದಂಥ ಘನಘೋರವಾದಂಥ ಅಪರಾಧ ಆಗಿದೆ, ನಮ್ಮನ್ನು ದಯವಿಟ್ಟು ಕ್ಷಮಿಸಿ ಅಂತ. ಯಾಕೆಂದ್ರೆ ಮನೆಗೆ ಬಂದವರೆಲ್ಲ ಅಣ್ಣ, ಅಪ್ಪ, ಅಪ್ಪಾಜಿ ಅಂತ ಗೋಗರ್ಕೊಂಡು ಯಾವುದೋ ಒಂದು ಕೆಲಸಕ್ಕೋ ಇನ್ನೊಂದು ಯಾವುದೋ ಅನೇಕ ಅವ್ರ ನೋವನ್ನು ಹೇಳ್ಕೊಂಡೇ ಬಂದಿರೋದು. ಅದರಲ್ಲಿ ಇನ್ನೊಬ್ಬರು ಮಹಿಳೆ ಜನಪ್ರತಿನಿಧಿ, ಅವ್ರೂ ಬಿಟ್ಟಿಲ್ಲ, ಅವ್ರ ಮಗಳನ್ನೂ ಬಿಟ್ಟಿಲ್ಲ. ಅವ್ರದ್ದೇ ಪಕ್ಷದವರು. ಹೆಚ್ಚಿನದಾಗಿ ಒಕ್ಕಲಿಗ ಸಮುದಾಯದ ಹೆಣ್ಮಕ್ಳುಗಳೇ ಕಣ್ಣೀರು ಹಾಕಿದ್ರು ಅವತ್ತು. ಮನೆ ಒಳಗಡೆ ಕೂರಿಸಿದ್ರು ಅಂದ್ರಲ್ಲ, ಕಾಂಗ್ರೆಸ್ದವ್ರು ಹೋಗಿ ಕೂರಿಸಿದ್ರ ದೇವೇಗೌಡ್ರನ್ನ, ಅಥವಾ ಬೇರೆ ಯಾರಾದರೂ ಹೋಗಿ ಕೂರಿಸಿದ್ರ? ಇವ್ರು ಮಕ್ಕಳು ಮಾಡಿರೋ ಹಲ್ಕ ಕೆಲಸಕ್ಕೆ ಈ ಬೇರೆ ಯಾರಾದರೂ ಆಗಿದ್ರು ಇವತ್ತು ಚುನಾವಣೆಗೆ ಬಂದಿದ್ದಾರಲ್ಲ, ಆಯಿತು, ಅವರೊಬ್ಬ ಮೊಮ್ಮಗ ಎಲ್ಲಿದ್ದಾನೆ? ಪರಪ್ಪನಗರದಲ್ಲೇ ಇರುತ್ತಾನೆ. ಸುಪ್ರೀಂ ಕೋರ್ಟು ಇವತ್ತು ಬೇಲ್ನ ರಿಜೆಕ್ಟ್ ಮಾಡಿದೆಯಲ್ವಾ? ಯಾವ ಮುಖ ಇಟ್ಕೊಂಡು ಕುಮಾರಸ್ವಾಮಿಯವರಾಗಲಿ, ದೇವೇಗೌಡರು ಸಾಹೇಬ್ರಾಗಲಿ, ಅಥವಾ ನಿಖಿಲ್ ಕುಮಾರಸ್ವಾಮಿ ಆಗಲಿ ಕೂಡಲೇ ಚುನಾವಣೆಗೆ ಬರ್ತಾರೆ? ಆಮೇಲೆ ನಿಮಗೆ ಇನ್ನೊಂದು ಸತಿ ಹೇಳ್ತೀನಿ, ನಿಜವಾಗ್ಲೂ ಆ ಹೀನ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ, ನಾವು ಮಾಡೂ ಇಲ್ಲ. ಉದಾಹರಣೆ, ಯಾವತ್ತು ಈ ಒಂದು ಪ್ರಜ್ವಲ್ ವಿಚಾರ ಹೊರಗಡೆ ಬಂತಲ್ಲ ಹಾಸನದಲ್ಲಿ, ಅದು ಚುನಾವಣೆ ಒಂದು ದಿನ ಮೊದಲೇನೋ ಒಂದು ನ್ಯೂಸ್ ಚಾನಲಲ್ಲಿ ಬರ್ತಾ ಇತ್ತು. ಚುನಾವಣೆ ಆದಮೇಲೆ ನ್ಯೂಸ್ಗಳಲ್ಲಿ ಬಂದಿದ್ದು. ಕುಮಾರಸ್ವಾಮಿ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಕೇಬಲ್ ಹಾತ್ವೆ ಎಲ್ಲ ಬರ್ತಾವಲ್ಲ, ಆ ಮಾಲೀಕರುಗಳಿಗೆ ಫೋನ್ ಮಾಡಿಬಿಟ್ಟು ನ್ಯೂಸ್ ಎಲ್ಲೂ ಬರಬಾರ್ದು, ಭಾಳ ಮುಖ್ಯವಾಗಿ ಮಂಡ್ಯ, ಮೈಸೂರು, ಚಿಕ್ಕಮಂಗ್ಳೂರು, ಹಾಸನ ಇಲ್ಲೆಲ್ಲ ನಮ್ಮ ಮನೆಗಳಿಗೆ ಫೋನ್ ಮಾಡಿದರೆ ಈ ಥರದ್ದೇನೋ ಘಟನೆ ಆಗಿದೆಯಂತೆ ಹಾಸನದಲ್ಲಿ. ಅಂದರೆ ಹಾಸನದವ್ರಿಗೆ ಗೊತ್ತೇ ಇಲ್ಲ. ನಿಜವಾಗ್ಲೂ ಈ ವಿಚಾರಗಳು ಗೊತ್ತಿದ್ರೆ ಏನಿಲ್ಲ ಅಂದರೂ ಶ್ರೇಯಸ್ ಪಾಟೀಲು ಮಿನಿಮಮ್ ಅಂದ್ರೆ 8 ಲಕ್ಷ ಲೀಡಲ್ಲಿ ಗೆದ್ದೋಗ್ಬಿಡೋರು. ಇನ್ನು ಉಳಿದಿರೋ ಭಾಗಗಳಲ್ಲಿ ನಾವು ಈ ಥರದ ವಿಚಾರದ ಇಟ್ಕೊಂಡು ರಾಜಕೀಯ ಮಾಡೋದಾಗಿದ್ರೆ ಎಲ್ಲ ಕಡೆನೂ JDS ನವರು ಅಥವಾ BJP ಗೆಲ್ಲಕ್ಕಾಗದ? ಆಗ್ತಿರ್ಲಿಲ್ಲ. ಆದರೆ ನಾವು ಆ ಥರದಂಥ ರಾಜಕೀಯ ಮಾಡಿಲ್ಲ. ಇನ್ನೊಂದು ಭಾಳ ಮುಖ್ಯವಾದಂಥ ವಿಚಾರ, ಕುಮಾರಸ್ವಾಮಿಯವರು ಕಾಂಗ್ರೆಸ್ ಮೇಲೆ ಬಟ್ ಮಾಡೋಂಥ ಕೆಲಸ ಮಾಡಿದರು. ಇನ್ನೊಂದು ಹೇಳಿದರು ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂಥೇಳಿ. ಮಗದೊಂದು ಹೇಳಿದರು ನನಗೂ ರೇವಣ್ಣಂಗೂ ಯಾವುದೇ ಸಂಬಂಧ ಇಲ್ಲ ಅಂತಂದರು. ಆಮೇಲೆ ಬಂದು ಹೇಳಿದರು ನಮ್ಮ ಅಣ್ಣ ಅವನು ಅಂತ ಹೇಳಿದರು. ಚುನಾವಣೆಗೆ ಮೊದಲು ಬಂದು ಹೇಳಿದರು ಪ್ರಜ್ವಲ್ ರೇವಣ್ಣ ನನ್ನ ಮಗ ಇದ್ದಂಗೆ ಅಂತ ಹೇಳಿದರು. ಅದಾದಮೇಲೆ ಇದು ಚುನಾವಣೆ ಮುಗಿದ್ಮೇಲೆ ಹೇಳಿದರು ನಾನು ಅಮಿತ್ ಶಾಗೆ ಹೇಳಿದ್ದೆ ಅವ್ರಿಗೆ ಟಿಕೆಟ್ ಕೊಡಲೇಬಾರ್ದು ಅಂತ ಹೇಳ್ಬಿಟ್ಟು, ಆದರೂ ಟಿಕೆಟ್ ಕೊಟ್ಟಿದ್ದೀರಿ ಅಂತ. ಈ ಗುಲ್ನೆಲ್ಲ ಎಬ್ಸಿದ್ದು ಯಾರು? ದೇವರಾಜೇಗೌಡ ಅಂತ ಹೇಳ್ಬಿಟ್ಟು ಈ ಗುಲ್ಲೆಲ್ಲ ಎಬ್ಸಿ 3 ತಿಂಗಳಿಂದ ಕಂಟಿನ್ಯೂಸ್ ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾಯಿದ್ರು. ಅವರೇ ಹೇಳಿದ್ದಾರೆ ನಾನು ಕುಮಾರಸ್ವಾಮಿಗೆ ವಿಚಾರ ಹೇಳಿದ್ದೆ, ಅವರಿಗೆ ಪೆನ್ ಡ್ರೈವ್ ಎಲ್ಲ ತೋರಿಸಿದ್ದೆ ಅಂತ ಅವ್ರು ಹೇಳಿದರು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಚುನಾವಣಾ ಪ್ರಚಾರದಲ್ಲಿ ಅದೇ ದೇವರಾಜೇಗೌಡ, ಯಾರು ರೇವಣ್ಣನ ಕುಟುಂಬನ ಹೀನಾಯ ಮಾನಾಯವಾಗಿ ಬೈತಾ ಇದ್ದಂಥ ವ್ಯಕ್ತಿ, ಹೆಂಗೆ ಬಂದು ಚುನಾವಣಾ ಕ್ಯಾಂಪೇನಲ್ಲಿ ಭಾಗವಹಿಸಿದ್ರು. ಒಂದು ಇವತ್ತು ನೇರವಾಗಿ ಏನ್ ಹೇಳಕ್ ಹೋಗ್ತಿದ್ದೀರಾ ಅಂದ್ರೆ ಇದನ್ನೆಲ್ಲ ಮಾಡಿಸಿರೋದು ಕುಮಾರಸ್ವಾಮಿ ಅಲ್ಲ, ಈ ರೀತಿ ವಿಚಾರಗಳನ್ನ ಇಟ್ಕೊಂಡು ಇಂಥ ಘಟನಾವಳಿಗಳಾಗಿ ಇವತ್ತು ಉದಾಹರಣೆ ನಾನು ಯಾರು ಕೇಳ್ತಾರೆ ಯಾವೂರಪ್ಪ ಅಂದರೆ ನಾನು ಹಾಸನ ಅನ್ಬೇಕಾರೆ 100 ಸರಿ ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಹಾಸನದವ್ರಿಗೆ ಹೆಣ್ಣು ಕೊಡ್ತಾರೆ ಯಾರಾದರೂ ಅಂತ ಹೇಳ್ತಾರೆ ಜನ, ತಮಾಷೆಗೋ ಏನಕ್ಕೋ. ಇವತ್ತು ಕಾಲೆಳೆಯೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅದಕ್ಕೂ ಮೀರಿದಾಗಿ ಕೆಲವರೆಲ್ಲ ನಾನು HDD ಅಂತ ಕರೆಯೋರು, HD ದರ್ಶನ್ ಅಂತ ಹೇಳ್ಬಿಟ್ಟಲ್ವಾ. ಇನ್ನು ಕೆಲವರು HD ಅನ್ನೋರು, ಏನಪ್ಪ ನೀನು ಇನ್ಶಿಲರು HD ರೇವಣ್ಣ ಏನೇನು ಮಾಡಿಬಿಟ್ಟಾರೆ ಹೀಗೆಲ್ಲ ಮಾತಾಡ್ತಾರೆ ಜನ. ಅವ್ರು ಚೀಡ್ಸೋಂಥ ಕೆಲಸ ಆಗ್ತಾ ಇದೆ. ಆದರೆ ವಾಸ್ತವಾಂಶ ಎಷ್ಟೋ ಜನ ಊರು ಬಿಟ್ಟೋದ್ರು, ಎಷ್ಟು ಜನ ಡ್ರೈವರ್ಸ್ ಆಗೋಯ್ತು, ಎಷ್ಟು ಜನ ಬದುಕೇನೇನಾಯಿತು ಒಂದೂ ಗೊತ್ತಿಲ್ಲ. ಈ ಕಣ್ಣೀರಿನ ಕಹಾನಿಗಳು, ಈ ಕಣ್ಣೀರಿನ ಕಥೆಗಳನ್ನ ನೀವು ಇಲ್ಲಿ ಬಂದು ಮಾಡೋದಕ್ಕೆ ಬೇರೆ ಯಾರಾದರೂ ಈ ರಾಜಕೀಯ ಬದುಕಿನಲ್ಲಿ ಈ ಥರದೊಂದು ಘಟನಾವಳಿ ಇದು ಎಲ್ಲಿಂದ ಹೇಳಿ? ಹಾಸನದ ಹರದನಹಳ್ಳಿಯಿಂದ ಹಿಡಿದು ಅಮೇರಿಕದ ತನಕ ಈ ವಿಚಾರ ಪ್ರಸ್ತಾಪ ಆಗಿದೆ, ವಿದೇಶಿ ಚಾನೆಲ್ಗಳಲ್ಲೂ ಚರ್ಚೆ ಆಗಿದೆ. ಆದರೂ ಸಮೇತ ಚುನಾವಣೆ ಬಂದಾಗ ಇವರು ಟ್ರಂಕ್ ಇಟ್ಕೊಂಬರುವಂಥ ಕೆಲಸ ಮಾಡ್ತಾರೆ, ಕಣ್ಣಲ್ಲಿ ನೀರು ಹಾಕುವಂಥ ಕೆಲಸ ಮಾಡ್ತಾರೆ. ಆಯಿತು, ಇವತ್ತು ಅಲ್ಲಿಗೆ ಬಂದಿದ್ದಾರಲ್ವಾ. ನೆನ್ನೆ ಕುಮಾರಸ್ವಾಮಿ ಅವ್ರ ಭಾಷಣ ಕೇಳಿದ್ರ?
ನಾನು ಅನುದಾನದ ಹಣ ಬಿಡುಗಡೆ ಮಾಡಿದೆ. ಆದರೆ ಈ ಸರ್ಕಾರ ಎಲ್ಲ ಕೆಲಸ ಮಾಡೋದು. ಮಾನ್ಯ ಕುಮಾರಸ್ವಾಮಿ ಅವರೇ, ನಿಮಗೆ ಬದ್ಧತೆ ಇದ್ದರೆ ನೀವು ಆ ಕ್ಷೇತ್ರದ ಶಾಸಕರು, ನೀವು ನಿಂತು ಮಾಡಿಸ್ಬೇಕಾಗಿತ್ತು. ಟೆಂಡರ್ ಆಗಿದೆ ಅಂತ ಹೇಳ್ತಾರೆ, ಕಾಂಟ್ರಾಕ್ಟ್ ಗುತ್ತಿಗೆದಾರನು ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ, ಯಾಕೆ ಕೆಲಸ ಮಾಡಲಿಲ್ಲ? ಆ ರಸ್ತೆಗೆ ಇಷ್ಟು ಬಿಡುಗಡೆ ಮಾಡಿದ್ದೆ ಅಂತೀರಾ, ಮಾಡಿಸಿದ್ದೆ ಅಂತೀರಾ? ನೀವೇ ಅಲ್ಲಿ MLA ಆಗಿದ್ದಲ್ವಾ? ಬೇರೆ ಯಾರು ನಿಮ್ಮನ್ನು ಅಡ್ಡಿಪಡಿಸಿಲ್ಲ, ಏನೂ ಇಲ್ಲ. ನೀವು ಯಾಕೆ ಅಲ್ಲಿ ಕೆಲಸ ಮಾಡಲಿಲ್ಲ? ಹೇಳೋಕ್ಕೊಂದು ರೋಡ್ ಇಲ್ಲ, ಹೇಳೋಕ್ಕೊಂದು ಚರಂಡಿ ಇಲ್ಲ, ಹೇಳೋಕ್ಕೊಂದು ಮೋರಿ ಇಲ್ಲ, ಹೇಳೋಕ್ಕೊಂದು ಡೆವಲಪ್ಮೆಂಟ್ ವರ್ಕ್ಸ್ ಇಲ್ಲ. ಒಟ್ಟಾರೆ ಏನು ಅನಿತಕ್ಕಲ್ಲಿ ನಿಲ್ತಾಯಿದ್ರು. ಆಯಿತು, ಇವತ್ತು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಅವರು ಇವರು ಎಲ್ಲ ಬಂದು ಓಟ್ ಕೇಳ್ತಾ ಇರಲ್ಲ. ಅವರ ಜನ್ಮ ಕೊಟ್ಟಂಥ ತಾಯಿ, ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ಶ್ರೀಮತಿ ಅನಿತಾ ಕುಮಾರಸ್ವಾಮಿಯವರು ಮಗನ ಚುನಾವಣೆಯಲ್ಲಿ ಓಟ್ ಕೇಳೋಕ್ಕೆ ಯಾಕೆ ಬರಲಿಲ್ಲ? ಒಂದು ದಿನಕ್ಕಾದರೂ ನೋಡಿದ್ರಾ? ಅನಿತಕ್ಕವರು ಒಂದು ಮಾಡ್ತಿದ್ದಾರೆ ಚುನಾವಣಾ ಪ್ರಚಾರ ಅಲ್ಲ, ಅವ್ರಿಗೆ ಪಾಪ ಅವ್ರನ್ನ ಕೈ ಹಿಡಿದು ಎಳ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಇವರು ಚುನಾವಣೆಗೆ ದೇವೇಗೌಡರು ನಮಗೆ ಅವ್ರ ವಯಸ್ಸಿನ ಮೇಲೆ ಗೌರವ ಇದೆ, ಯಾಕೆ ಈ ಥರ ನಾಟಕಗಳು ಮಾಡಬೇಕು? ಆ ಕಡೆ ಈ ಕಡೆ ಗನ್ ಮ್ಯಾನ್ ಇಟ್ಕೊಳ್ಳೋದಂತೆ ಭಾಳ ಕಷ್ಟದಲ್ಲಿ ಕೂತ್ಕೊಂಡು ಭಾಷಣ ಮಾಡಿ, ರಾಜ್ಯಸಭೆಯಲ್ಲೂ ಕೂತ್ಕೊಂಡೇ ಮಾತಾಡ್ತೀರಾ, ಮೋದಿ ಪಕ್ಕನೂ ಕೂತ್ಕೊಂಡೇ ಮಾತಾಡ್ತೀರಾ. ಅಂದರೆ ಜನಗಳಿಗೆ ಏನೂ ಇಲ್ಲ. ಈ ರೀತಿ ಆರೋಗ್ಯದ ವಿಚಾರ ಹೇಳ್ಕೊಳ್ಳುವಂಥದ್ದು, ಅಥವಾ ವಯಸ್ಸಿಗೆ ನಾವು ಬೆಲೆ ಕೊಡ್ತೀವಿ, ಆರಾಮ್ಸೆ ಕೂತು ಭಾಷಣ ಮಾಡಿದ್ರಾಗಿತ್ತು, ಏನಕ್ಕೆ ತೋರಿಕೆಗಳು ಅನ್ನುವಂಥ ವಿಚಾರ. ಬಟ್ ನಮ್ದೇನಿದೆ ಅಂತಂದರೆ, ವಿ ಹ್ಯಾಡ್ ಡನ್ ಅ ಟ್ರಮಾಂಡನಸ್ ಜಾಬ್. ಅದು 1,000 ಕೋಟಿ ರೂಪಾಯಿ ಅನುದಾನದಲ್ಲಿ ವೆಚ್ಚದಲ್ಲಿ ಬೆಮೆಲ್ ಪ್ಲಾಂಟು, ಅಥವಾ ಕಣ್ವದಲ್ಲಿ ಪೌಡರ್ ಪ್ಲಾಂಟ್ ಆಗಿರ್ಬೋದು, ಶಿವನಹಳ್ಳಿನಲ್ಲಿ ಬೆಮೆಲ್ ಪ್ಲಾಂಟ್ ಆಗಿರೋದು, ಜೊತೆಗೆ ನೀರಾವರಿಗೆ ಯೋಜನೆಗೆ 527 ಕೋಟಿ ಸತ್ಯಗಾಲದ ಯೋಜನೆ ಕೊಟ್ಟಿದ್ದೀವಿ. ಜೊತೆಗೆ 100 ಕೆರೆಗಳನ್ನ ತುಂಬಿಸಿರ್ತಕ್ಕಂಥದ್ದು ನಾವು ಮಾಡಿದ್ದೀವಿ. ಇವತ್ತು ಸರ್ಕಾರ ಅಲ್ಲಿಗೆ 500 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ಮತ್ತು ಅವರು ಪ್ರತಿ ಮನೆಗೂ ಅರ್ಜಿಗಳನ್ನ ಕಳಿಸಿ ಅವರ ಒಂದು ಸಮಸ್ಯೆಗಳನ್ನು ಕೇಳುವಂಥದ್ದು, ಪರಿಹಾರ ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ. ನಮ್ದೇನಿದ್ರು ಬದುಕು ಕಟ್ಕೊಟ್ಟು ಓಟ್ ಕೇಳುವಂಥದ್ದು. ಇವರು ಭಾವನೆಗಳನ್ನ, ಯಾವುದೋ ಮುಂಗಾರು ಮಳೆ ಪಿಕ್ಚರ್ಲಿ ಆ ಹೃದಯನ ಏನೋ ಕೆರ್ಕಂಡಂತ ಏನೋ ಡೈಲಾಗ್ ಹೊಡಿತಾರಲ್ಲ ಗಣೇಶು, ಹಾಗೆ ಜನಗಳ ಹೃದಯನ ಕೆರೆಯೋದಕ್ಕೆ ಹೋಗ್ತೀರಾ? ನಾವು ಹಾಗಲ್ಲ. ಜನಗಳ ಹೃದಯ ಸಮೃದ್ಧವಾಗಿರಲಿ, ಅವರ ಬದುಕು ಸಮೃದ್ಧವಾಗಿರಲಿ, ಅವರ ಆಶೀರ್ವಾದನೇ ನಮಗೆ ಶ್ರೀರಕ್ಷೆ. ಸೊ ಹಾಗಾಗಿ ಚನ್ನಪಟ್ಟಣದಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಮತ್ತು ಇನ್ನೊಂದು, ದೇವೇಗೌಡರು ಏನೋ ನಮ್ಮ ಕಾಂಗ್ರೆಸ್ನವ್ರಿಗೆ ಅನೇಕ ಸವಾಲುಗಳನ್ನ ಹಾಕಿದ್ರು. ನಾವು ಮೊದಲು ಪ್ರಜ್ವಲ್ಲು ಸೂರದ್ದು ಹೇಳ್ದಾಗೆ, ಇವತ್ತು ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ದೇವೇಗೌಡರು ಸೊಸೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಭೈರಾದೇವಿ ಅಂತ ಯಾವುದೋ ಸಿನಿಮಾದಲ್ಲಿ ಒಬ್ಬರು ಸಿನಿಮಾ ನಟಿಗೆ ಹೇಳ್ತಾ ಇದ್ರು, ನಿಮಗೆ ಅಂಥ ಒಂದು ಜನಗಳಿಗೆ ನ್ಯಾಯ ಕೊಡ್ಸೋಕ್ಕೂ ಮೊದಲು ಹೆಣ್ಮಕ್ಳಿಗೆ ಒಂದು ಮಗು ಇದೆಯಲ್ಲ, ನ್ಯಾಯ ಕೊಡಿಸಿ. ಯಾಕೆ ನಿಮ್ಮ ಮನೇಲಿ ಇಷ್ಟೊಂದು ಸಮಸ್ಯೆಗಳು, ಇನ್ನೊಬ್ರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದು, ಇದನ್ನೆಲ್ಲ ಇಟ್ಕೊಂಡು ಜನಗಳ ಮುಂದೆ ಈ ರೀತಿಯಾದಂಥ ನಾಟಕಗಳು ಮಾಡಿದರೆ, ಅಥವಾ ಮೊಸಳೆ ಕಣ್ಣೀರು ಹಾಕಿದರೆ ಜನಕ್ಕೆ ಅರ್ಥ ಆಗಿದೆ. ಈಗ ಆಯಿತು, ಕುಮಾರಸ್ವಾಮಿಯವರು ರಾಮನಗರ ಖಾಲಿ ಮಾಡಿದ್ರಲ್ಲ, ಯಾವ ಥರ ತಲೆ ಹಾಕಿದ್ರ ಕಡೆ? ಅನಿತಕ್ಕ ರಾಮನಗರ ಖಾಲಿ ಮಾಡಿದ್ರಲ್ಲ, ಒಂದಿನಕ್ಕೆ ರಾಮನಗರಕ್ಕೆ ಹೋದ್ರ? ನಿಖಿಲ್ ಸೋತು ರಾಮನಗರ ಖಾಲಿ ಮಾಡಿದ್ಮೇಲೆ ಒಂದಿನಕ್ಕಾದ್ರೂ ರಾಮನಗರಕ್ಕೆ ಹೋದ್ರ? ಚನ್ನಪಟ್ಟಣ ಖಾಲಿ ಮಾಡಿದ್ಮೇಲೆ ಓಟ್ ಕೇಳೋಕ್ಕೂ ಅನಿತಕ್ಕ ಬಂದಿಲ್ಲಲ್ಲ. ಇವತ್ತು ಓಟ್ ಕೇಳೋಕ್ಕಾದ್ರೂ ಬರಬೇಕಲ್ಲ, ಮುಖ ಇಲ್ಲ. ಜನಕ್ಕೂ ಅದು ಭಾಳ ಚೆನ್ನಾಗಿ ಅರ್ಥ ಆಗಿದೆ. ಇವತ್ತು ಕನಕಪುರ ಲೋಕಸಭೆಗೆ ದೇವೇಗೌಡರು ನಿಂತಿದ್ರಲ್ಲ, ಕನಕಪುರ ಲೋಕಸಭೆಗೆ ಒಂದಿನಕ್ಕಾದ್ರೂ ಬಂದ್ರ? ಕುಮಾರಸ್ವಾಮಿ ಕನಕಪುರ ಲೋಕಸಭೆಯಲ್ಲಿ ನಿಂತಿರಲ್ಲ, ಒಂದಿನಕ್ಕಾದ್ರೂ ಬಂದ್ರ? ಸಾತ್ನೂರಲ್ಲಿ ನಿಂತಿದ್ರಲ್ಲ, ಒಂದಿನಕ್ಕಾದ್ರೂ ಬಂದ್ರ? ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನಿಂತ್ಕೊಂಡ್ರಲ್ಲ, ಒಂದಿನಕ್ಕಾದ್ರೂ ಚಿಕ್ಕಬಳ್ಳಾಪುರಕ್ಕೆ ಹೋದ್ರ? ಈ ಕಡೆ ಮಧುಗಿರಿಗೆ ಬಂದು ಅನಿತಕ್ಕ ನಿಂತಿದ್ರಲ್ಲ, ಒಂದಿನಕ್ಕಾದ್ರೂ ಮಧುಗಿರಿ ಮನೆ ಮಗಳು ಅಂತ ಗೆಲ್ಸಿದ್ರು ಆ ಜನ. ಒಂದೇ ಒಂದು ರೋಡು ಅವ್ರ ಹೆಸರಲ್ಲಿಲ್ಲ ಮಧುಗಿರಿನಲ್ಲಿ, ಒಂದು ಚಿಕ್ಕ ಮೋರಿ ಅವ್ರ ಹೆಸರಲ್ಲಿಲ್ಲ, ಮಾಡಲಿಲ್ಲ. ಬರೀ ಚುನಾವಣೆ ಗೆಲ್ಲೋದು, ಊರು ಬಿಟ್ಟು ಹೋಗೋದು. ಇವ್ರು ನಡಿಬೇಕು ಅಂತಂದ್ರೆ ಅಲ್ಲಿ ಬೆಂಗಳೂರಿಗೆ ಬರಬೇಕಾ? ಅದು ಸಾಧ್ಯ ಇಲ್ಲ. ನಮ್ಮೂರಿಂದು ಮನೆ ಮಗ ಯಾರಿದ್ದಾನೆ ಅವನ್ನ ಗೆಲ್ಲಿಸುವಂಥದ್ದು ಆ ಜನಗಳ ಬದ್ಧತೆ ಇದೆ. ಓಕೆ ಸರ್, ಹಾಗಾದ್ರೆ ಯೋಗೇಶ್ವರ್ನ ಬಿಟ್ಟು ಬೇರೆ ಯಾರು ಅಭ್ಯರ್ಥಿ ಇರಲಿಲ್ವಾ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ? ನೋಡಿ, ಕಾಂಗ್ರೆಸ್ನಲ್ಲಿ ಭಾಳ ಹೆಚ್ಚು ಮನ್ಸು ಮಾಡಿದ್ದು DK ಶಿವಕುಮಾರ್ ಸಾಹೇಬ್ರೆ. ಅವ್ರಿಗೆ ಅದೇನು, ಯಾಕೆಂದರೆ ಆ ಸಾತ್ನೂರು ಭಾಗ ಎಲ್ಲ ಸೇರ್ತದಲ್ಲ. ಸೊ ಅವರ ರಾಜಕೀಯ ಜೀವನ ಶುರುವಾಗಿದ್ದೆ ಸಾತ್ನೂರಿಂದ. ಅಲ್ಲಿಂದನೇ 84ರಲ್ಲಿ ಮೊದಲು ಚುನಾವಣೆಗೆ ನಿಂತಿದ್ದು. ಅವತ್ತು ಚುನಾವಣೆಗೆ ನಿಂತವರು, ನಂತರ ಜಿಲ್ಲಾ ಪಂಚಾಯತಲ್ಲಿ ಗೆದ್ದವರು. 89ರಿಂದ ಇಲ್ಲಿ ತನಕ 8 ಬಾರಿ ಗೆಲ್ತಾನೆ ಬಂದಿದ್ದಾರೆ. ಆಮೇಲೆ ಪರ್ಸೆಂಟೇಜ್ ಆಫ್ ದ ವೋಟ್ ಒಂದು ಚುನಾವಣೆಯಿಂದ ಒಂದು ಚುನಾವಣೆಗೆ ಇವತ್ತು 1,23,000 ಲೀಡು. ಯಾವ JDSನವರು ಠೇವಣಿ ಕಳ್ಕೊಂಡೋದ್ರು, ಇನ್ನು ಸಾಮ್ರಾಟ್ರು ಯಾರು ಹೋಗಿದ್ರು BJPಯಿಂದ, ಅವರು ಠೇವಣಿ ಕಳ್ಕೊಂಬಂದರು. ಸೊ ಹಂಗೆ DK ಶಿವಕುಮಾರ್ ಅವರಿಗೆ ಅಲ್ಲಿ ನಿಲ್ಲುವಂಥ ಒಂದು ಆಸೆ ಇತ್ತು. ಈ ಒಂದು DK ಸುರೇಶ್ ಅವ್ರನ್ನೂ ನಿಲ್ಲಬೇಕು ಅಂತ ಅಲ್ಲಿ ಜನ ಬಹಳಷ್ಟು ಬಯಸಿದ್ರು. ಈ ಒಂದು ರಘುನಂದನ್ ರಾಮಣ್ಣ ಅವರು ಸಮೇತ ಅಲ್ಲಿ ಭಾಳಷ್ಟು ಕೆಲಸ ಮಾಡಿದ್ರು. ನಮಗೆ 85,000 ವೋಟ್ ಬಂದಿದೆ. MP ಚುನಾವಣೆ ಅವರಿಬ್ಬರು ಒಟ್ಟಿಗಾಗಿದ್ರು ಅವತ್ತೂ. ಸೊ ನಮಗೆ ಅವಾಗ 85,000 ವೋಟ್ ಕೊಡುವಂಥ ಕೆಲಸ ಆಗಿದೆ. ಅದಾಗಿ ಸುದೀರ್ಘ
ರಾಜಕೀಯ ಏರುಪೇರುಗಳನ್ನ ಯೋಗೇಶ್ವರ್ ಅವರು ನೋಡಿದ್ರು. ತನ್ನ ಮನೆಗೆ ನಾನು ವಾಪಸ್ ಬರ್ತೀನಿ, ಒಂದು ಅವಕಾಶ ಮಾಡಿಕೊಡಿ. ಯಾಕಂದರೆ ಯೋಗೇಶ್ವರ್ ಅವರು ಅಲ್ಲಿ ಇದ್ದಾಗ ಕೆಲಸ ಮಾಡಿದ್ದಾರೆ, ಎರಡು ಮಾತಿಲ್ಲ, ನೀರು ಹರಿಸೋ ಕೆಲಸನೂ ಮಾಡಿದ್ದಾರೆ. ಜನ ಇವಾಗಲೂ ನೆನೆಸ್ತಾರೆ ಅವ್ರನ್ನ. ಹಾಗಾಗಿ ಯೋಗೇಶ್ವರ್ ಅವರು ಹೈಕಮಾಂಡ್ ಅವ್ರಿಗೆ ಟಿಕೆಟ್ ಕೊಡ್ತು. ಸೊ ಅವರು ಬಂದು ಕೇಳ್ಕೊಂಡ್ರು. ಸೊ ಇವತ್ತು ನಿಂತಿದ್ದಾರೆ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ, ಗೆಲ್ತೀವಿ ಅಲ್ಲಿ. ಜೊತೆಲಿ ದೇವೇಗೌಡರು ಒಂದು ಮಾತು ಹೇಳ್ತಾರೆ, ನಾವು ಆ ಒಂದು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹಾಕ್ತೀವಿ ಅಂತ ಹೇಳಿ. ಇದು ಸಾಧ್ಯ ಆಗುತ್ತಾ? ನೋಡಿ, ದೇವೇಗೌಡರು ವಿಚಾರಕ್ಕೆ ಬಂದರೆ, ಮಾನ್ಯ ದೇವೇಗೌಡರು ಹಿರಿಯರು, ಅವರು ಸುಮಾರು ಜನರನ್ನ ರಾಜಕೀಯವಾಗಿ ತಮ್ಮ ಸ್ವಾರ್ಥಕ್ಕೋಗಿ ಮುಗಿಸ್ತಾನೆ ಬಂದಿದ್ದಾರೆ. ದೇವೇಗೌಡರು ಒಕ್ಕಲಿಗ ಸಮುದಾಯದವರು. ಇವತ್ತು ನಮ್ಮ ಮಠ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರ ಮಹಾ ಸ್ವಾಮೀಜಿಯವ್ರನ್ನ ಅವರಿಗೆ ಕೋರ್ಟು ಕಚೇರಿ ಅಂತ ಅಲಿಸ್ತವ್ರು ಇವ್ರ ಸ್ವಾರ್ಥಕ್ಕೋಸ್ಕರ. ಮಠನೇ ಒಡೆದವರು. ಸೊ ಅದಾದಮೇಲೆ ಎಷ್ಟು ಜನ ಬೇಕು ನಿಮಗೆ? ನೀರಾವರಿ ತಜ್ಞ ನಂಜೇಗೌಡರಾಗಿರ್ಬೋದು, ನಾಗೇಗೌಡರಾಗಿರ್ಬೋದು, DB ಚಂದ್ರೇಗೌಡರು, BL ಶಂಕರ್ ಅವರು, ಚೆನ್ನಿಗಪ್ಪನವರು, ಗೌರಿಶಂಕರ್ ಅವರು, ಗುಬ್ಬಿ ವಾಸು ಶ್ರೀನಿವಾಸ್ ಅವರು, ಶಿವಲಿಂಗೇಗೌಡರು, ಆಮೇಲೆ ವೇಮ್ಗಲ್ ಬೈರೇಗೌಡರಾಗಿರ್ಬೋದು, ಹಾಸನದ ಹನುಮೇಗೌಡರಾಗಿರ್ಬೋದು, ಶ್ರೀಕಂಠಯ್ಯನವರಾಗಿರ್ಬೋದು, ನರಸೇಗೌಡರಾಗಿರ್ಬೋದು, ಬೋರೇಗೌಡರಾಗಿರ್ಬೋದು, ಕಾಡಳ್ಳಿ ಶಿವಲಿಂಗೇಗೌಡರಾಗಿರ್ಬೋದು, KV ಶಂಕರೇಗೌಡರಾಗಿರ್ಬೋದು, ವರದೇಗೌಡರಾಗಿರ್ಬೋದು, ಚಲುರಾಯ ಸ್ವಾಮಿಯವರಾಗಿರ್ಬೋದು, ಬಾಲಕೃಷ್ಣವರಾಗಿರ್ಬೋದು. ಎಷ್ಟು ಜನ ಬೇಕು. ಹೀಗೆ YK ರಾಮಯ್ಯನವರು, ಮುದ್ದನ್ಮೇಗೌಡರು, ಒಕ್ಕಲಿಗ ಸಮುದಾಯದವರು. ಸೊ ಒಂದಿಲ್ಲೊಂದು ಕಾರಣಗಳಿಂದ ಅವರೆಲ್ಲ ಆ ಪಕ್ಷದಿಂದ, ಇವತ್ತು ನೀವು ಚನ್ನಪಟ್ಟಣ ಮಾತಾಡ್ತಾ ಇದ್ರಲ್ಲ, ಚನ್ನಪಟ್ಟಣದ ವರದೇಗೌಡರು ಇವತ್ತು ಅವ್ರ ಮಕ್ಕಳೆಲ್ಲ ಯೋಗೇಶ್ವರ್ ಅವ್ರ ಜೊತೆ ಇದ್ದಾರೆ, ಕಾಂಗ್ರೆಸ್ನ ಜೊತೆ ಇದ್ದಾರೆ. ಮತ್ತು ಯೋಗೇಶ್ವರರು ಒಕ್ಕಲಿಗ ನಾಯಕರೇ. ಅವ್ರನ್ನ ಬಿಟ್ರೆ ಅಂಬರೀಷು ಒಕ್ಕಲಿಗ ಸಮುದಾಯದ ರಾಜಕಾರಣಿ ಜೊತೆಗೆ ಅದ್ಭುತ ನಟರು. ಇವತ್ತು ಅವರ ಧರ್ಮಪತ್ನಿಗೆ, ಯಾಕೆಂದರೆ ಇವರು ಈ ಚುನಾವಣೆಯಲ್ಲಿ ಒಂದೇ ಮಾತು ಹೇಳ್ಕೊಂಬಂದರು, ಅದು JDS ಸೀಟು, ನಮ್ಮ ಸೀಟ್ ನಾವ್ಹೆಂಗೆ ಬಿಟ್ಕೊಡೋದು ಅಂತ. ಆದರೆ ಸುಮಲತಾ ಅವ್ರು BJPಗೆ ಸಪೋರ್ಟ್ ಮಾಡಿದ್ರಲ್ಲ, ಅದೇನು ಕಿತ್ಕೊಂಡ್ರಿ ನೀವು? ನಿಮ್ಮ ಕುಟುಂಬಕ್ಕೆ ಬೇಕಂದ್ರೆ ಇನ್ನೊಬ್ರನ್ನ ಮುಗಿಸ್ತೀರಾ, ಇನ್ನೊಬ್ರಿಂದ ಕಿತ್ಕೊಳ್ತೀರಾ. ಆದರೆ ಇನ್ನೊಬ್ರಿಗೆ ಕೊಡ್ಬೇಕಾದ್ರೆ ನಿಮ್ಗೆ ಮನಸ್ಸೇ ಬರಲ್ವಾ? ಕೊಟ್ಟಿರ್ಲಿಲ್ವಾ? ನಿಮ್ಗೆ ಆಸನ ಕೊಟ್ಟಿದ್ರು. ಹಾಗಾದ್ರೆ NDA ಅಭ್ಯರ್ಥಿ ಅಂದ್ರೆ ಯೋಗೇಶ್ವರ್ನ ನಿಲ್ಲಿಸಬಹುದಾಗಿತ್ತು ಸರ್. ಮಗನ್ನ ಬಿಟ್ಟು ಇವರಿಗೆ ಟಿಕೆಟ್ ಕೊಡ್ಬೋದಾಗಿತ್ತಾ? ಇವ್ರು ನೋಡಿ, ಒಬ್ರಿಬ್ರು ಇದ್ದಾರೆ ಇವ್ರ ಕುಟುಂಬದಲ್ಲಿ. HD ದೇವೇಗೌಡರು ಇವತ್ತು ಸರ್ಕಾರ ಕಿತ್ತೆಸಿತೀನಿ ಅನ್ನೋ ಮಾತಲ್ವ ನೀವು ಕೇಳಿದ್ದು? ಆ ಕಿತ್ತೆಸಿಯೋಕ್ಕೂ ಮೊದಲು ಕಾಂಗ್ರೆಸ್ ನಂಗಲ್ ರಾಜ್ಯ ಸಭೆ ಕಳಿಸಿದೀವಲ್ಲ ನಾವು, ಅದಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ನೀವು ಮಾತಾಡಿ. ಇವತ್ತು ನಿಮಗೆ ಅನುಕೂಲಕ್ಕೆ ಬೇಕು ಅಂದರೆ ಕಾಂಗ್ರೆಸ್ಸಿಂದ ರಾಜ್ಯಸಭೆಗೆ ದೇವೇಗೌಡರು, BJPಯಿಂದ ಸಂಸತ್ತಿಗೆ ಮಂಜುನಾಥ್, ಇನ್ನು ಇವ್ರದ್ದು JDS ಫ್ಯಾಕ್ಟ್ರಿ. ಅವತ್ತು ಅಧಿಕಾರ ಬೇಕು ಅಂತೇಳಿ ಅವತ್ತಿನ ದಿನ SM ಕೃಷ್ಣ ಅವ್ರಿಗೆ 2ನೇ ಬಾರಿ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಿದ್ದಾರೋ ಇದೇ ಶ್ರೀಮಾನ್ಯ ದೇವೇಗೌಡರು. ಧರ್ಮಸಿಂಗ್ ಅವರ ಕಾಲದಲ್ಲಿ ಮಂತ್ರಿ ಪದವಿ, ಯಾಕೆಂದರೆ ಹಿಂದೆ ನಗರಾಭಿವೃದ್ಧಿ ಸಚಿವರಾಗಿದ್ದರು ಮಾನ್ಯ DK ಶಿವಕುಮಾರ್ ಅವರು, ಅವ್ರಿಗೆ ಮಂತ್ರಿ ಪದವಿ ತಪ್ಪಿಸಿದ್ದಾರೋ ಇದೇ ಮಾನ್ಯ ದೇವೇಗೌಡರು. ನಾನು ಬರೀ ಒಕ್ಕಲಿಗರು ಲೀಡ್ರ್ಗಳನ್ನ ಹೇಳ್ತಾ ಬಂದೆ. ಅದು ಬಿಟ್ಟರೆ ಸಿದ್ದರಾಮಯ್ಯನವರು, JH ಪಾಟೀಲ್ರು, PGR ಸಿಂಧ್ಯಾ ಅವರು, ಆಮೇಲೆ ರಾಮಕೃಷ್ಣ ಹೆಗಡೆ ಅವರು, ಮತ್ತು ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಅಥವಾ ರಮೇಶ್ ಕುಮಾರ್ ಅವರು, ಎಷ್ಟೋ ಜನ ಅದರ್ ಕಮ್ಯುನಿಟಿ. ಆಮೇಲೆ ದಲಿತ ನಾಯಕರಾದಂಥ HK ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರಾಗಿದ್ದರು, ಕಿತ್ತಾಕಿದ್ರಲ್ಲಿಂದ. ಅದಾದಮೇಲೆ CM ಇಬ್ರಾಹಿಂ ಮುಸ್ಲಿಂ ಸಮುದಾಯದವರು ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿದ್ರು. ಇನ್ನಿಬ್ಬರು ಅಧ್ಯಕ್ಷಗಳು ಅವ್ರ ಅಧ್ಯಕ್ಷ ಇದ್ದಾಗಲೇ ಅವ್ರು ಮರಣ ಹೊಂದಿದ್ರು. ಕಾರಣ ದೇವ್ರಿಗೆ ಗೊತ್ತು. ಆದರೆ A ಕೃಷ್ಣಪ್ಪನವರು ಅಥವಾ ಮಿರಾಜುದ್ದೀನ್ ಪಾಟೀಲ್ರವರು, ಎಷ್ಟು ಜನ ಇವತ್ತು ನೀವು JDSನಲ್ಲಿ ಉಳಿದಿರೋದೇ 18 ಜನ MLA ಆಗಿದ್ದಾರಲ್ವಾ? ಅದರಲ್ಲಿ ನೀವು ಹೆಚ್ಚಿಂದು MLAಗಳು ಯಾರಿರೋದು? ಇವ್ರುಗಳೇ ತಾನೇ ಇರೋದು. ಮತ್ತೆ ಅವ್ರ ಕುಟುಂಬನೇ ಬೇಕಾ? ಇವ್ರು ನೋಡಿ, ಅನಿತಕ್ಕ ಮಾಜಿ MLA, HD ದೇವೇಗೌಡರು ರಾಜ್ಯಸಭಾ, HD ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗಳು, ಸೂರಜ್ ರೇವಣ್ಣ ಹಾಲಿ MLC, ಪ್ರಜ್ವಲ್ ರೇವಣ್ಣ ಮಾಜಿ MP, HD ರೇವಣ್ಣ ಮಾಜಿ ಸಚಿವರು ಹಾಲಿ MLA, ಭವಾನಿ ರೇವಣ್ಣ ಪ್ರೆಸೆಂಟ್ ಇದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಪ್ರಭಾವಿ ಹಾಸನಕ್ಕೆ ಕೊನೆ ತನಕ ಬಿಡಲಿಲ್ಲ ಟಿಕೆಟಿಗೆ. ಅದಾಗಿ ಮಂಜುನಾಥ್ ಅವರು ಸಂಸದರು, ಮತ್ತು ಬಾಲಕೃಷ್ಣ ಮಂಜುನಾಥ್ ಅವರ ಬ್ರದರು MLA ಆಗಿದ್ದಾರೆ. ಎಷ್ಟು ಜನ ಬೇಕು ನಿಮಗೆ? ಕೇವಲ ಇವ್ರಿಗೇನಂದರೆ ಇವ್ರ ಸ್ವಂತಕ್ಕೆ. ಆಮೇಲೆ ಇವ್ರು ಹೇಳ್ದಂಗೆ ಕಿತ್ತಾಕೋದಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ದೇವೇಗೌಡರು ಕುಟುಂಬದ ಆಸ್ತಿ ಅಲ್ಲ, 136 ಜನರ ಆಸ್ತಿ. ಇದು ಕರ್ನಾಟಕದ 6.7 ಕೋಟಿ ಕನ್ನಡಿಗರಿದ್ದಾರಲ್ಲ ಅವರ ಆಸ್ತಿ. ಸರ್ಕಾರ ನಿಮ್ಮ ಬಾಯಿ ಮಾತಿನ ಭಾಷಣದಲ್ಲಿ ಸರ್ಕಾರ ಆ ಥರ ಏನು ಕೀಳಕ್ಕೂ ಆಗಲ್ಲ, ಅದೇನು ಮಾಡೋದಕ್ಕಾಗಲ್ಲ. ಕೇವಲ ಒಂದು ಡೈಲಾಗ್ ಅಷ್ಟೇ. ನಿಮ್ದಿರೋದೇ 18 ಸೀಟು. ಆದ್ರೂ ಎಲ್ಲೋ ಒಂದ್ ಕಡೆ ಭಯ ಇದೆಯಾ ಅಂತ ಹೇಳಿ ದೇವೇಗೌಡ ಸ್ವತಃ ಅಂದ್ರೆ ಫೀಲ್ಡ್ಗೆ ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ರೆ ಎಲ್ಲಿ ಅನುಕಂಪ ಗಿಟ್ಟಿಸ್ಕೊಳ್ಳೋ ಅಂತ ನಡೆನಾ ಇದು ಅಂತ?
ಅಲ್ಲ, ಈಗ ಆ ಜಾಗದಲ್ಲಿ ಯೋಗೇಶ್ವರ್ ನಿಂತಿರೋ ದೇವೇಗೌಡರು ಬರಾರ? ಅದೇ NDAನಲ್ಲಿ, ಅದೇ BJPನಲ್ಲಿ, ಅಥವಾ ಇನ್ ಕೇಸ್ ಅವ್ರು JDS ಇಂದ ನಿಂತಿದ್ರು ದೇವೇಗೌಡರು ಚುನಾವಣಾ ಪ್ರಚಾರಕ್ಕೆ ಬರಾರ? ಸತ್ಯ ಹೇಳಿ. ಕುಮಾರಸ್ವಾಮಿ ಬರಾರ? ಇಲ್ಲ. ಇವತ್ತು ಖುದ್ದು ಮಗನ ಚುನಾವಣಾ ಪ್ರಚಾರಕ್ಕೆ ಅನಿತಾ ಅಕ್ಕ ಬಂದಿಲ್ಲ, ಅವ್ರ ದೊಡ್ಡಪ್ಪ ರೇವಣ್ಣ ಬಂದಿಲ್ಲ, ಅವ್ರ ಅಣ್ಣನೋ ತಮ್ಮನೋ ಸೂರಜು ಬಂದಿಲ್ಲ, ಅವ್ರ ದೊಡ್ಡಮ್ಮ ಭವಾನಿ ಬಂದಿಲ್ಲ. ಕುಟುಂಬದವರೇ, ಯಾಕೆಂದರೆ ಎಲ್ಲರಿಗೂ ಬೇಜಾರಾಗಿ ಹೋಗೈತೆ. ಒಂದು ಅವ್ರ ಕುಟುಂಬದ ಸಮಸ್ಯೆಗಳಿರ್ಬೋದು. ಈ ರೀತಿ ರಾಜಕೀಯ ಬೆಳವಣಿಗೆಗಳಿದೆಯಲ್ಲ, ಇದು ಜನಗಳಿಗೆ ಅರ್ಥ ಆಗಿದೆ. ಇದು ಮಹಾನ್. ಈ ರೀತಿಯಾದಂಥ ನಾಟಕಗಳು ನಡೆಯಲ್ಲ. ಇನ್ನಾದರೂ ನಾವು ಎಚ್ಚೆತ್ಕೊಳ್ಬೇಕು ಅಂತ. ಮತ್ತು ಅದೆಲ್ಲ ಕೇವಲ ಒಂದು ಡೈಲಾಗ್ ಆಗಿರ್ಬೋದು ಹೊರತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 113 ಬಹುಮತ, 113 ದಾಟಿ ನಾವು 135 ಈಗ, ಜೊತೆಗೆ 3 ಇಂಡಿಪೆಂಡೆಂಟ್ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಈ 3 ಚುನಾವಣೆಯಲ್ಲಿ ಏನು ನಡೀತಾ ಇದೆ 3ರಲ್ಲೂ ನಾವು ಗೆಲ್ತೀವಿ. ಅದು 141 ಆಗುತ್ತೆ. ಯಾವತ್ತು ವಿರೋಧಿಗಳು ಹೇಳ್ತಾ ಇದ್ದಷ್ಟು ನಾವು ಇನ್ನೂ ಮೇಲಕ್ಕೆ ಹೋಗ್ತಾನೆ ಇರ್ತೀವಿ. ಸರ್, ಜೊತೆಲಿ DK ಶಿವಕುಮಾರ್ ಅವರು ಕೋತ್ವಾಲ್ ಅವ್ರ ಹತ್ರ ಕೆಲಸ ಮಾಡ್ತಿದ್ರು, 200 ರೂಪಾಯಿಗೆ. ಅಯ್ಯೋ, ಅವ್ರದ್ದೇನು ಹೇಳ್ತೀರಾ ಬಿಡ್ರಿ ಅನ್ನೋ ಮಾತು. ನೋಡಿ, DK ಶಿವಕುಮಾರ್ ಅವರು ವಿದ್ಯಾರ್ಥಿ ದೆಸೆಯಿಂದನೇ ರಾಜಕಾರಣದ ಒಂದು ಗುರಿ ಇಟ್ಕೊಂಡವರು. ಅವರು ಶಿಕ್ಷಣಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದವರು, ಪಡಿಬೇಕಂತ ಬೆಂಗಳೂರಿಗೆ ಬಂದವರು. ಅವ್ರ ಮನೇಲಿ ಆರ್ಥಿಕ ಸ್ಥಿತಿಗತಿ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ. ನೀವು BN ಬಚ್ಚೇಗೌಡರು ಒಂದು ಮಾತು ಹೇಳಿದರು, ದೇವೇಗೌಡರ ಮಕ್ಕಳಿಗೆ ಕಾಚನ ಕೊಡಿಸಿದ್ದು ಅಂತೇಳ್ಬಿಟ್ಟು. BN ಬಚ್ಚೇಗೌಡರು ಒಂದು ಚಾನಲ್ನಲ್ಲಿ ಮಾತನಾಡುವಾಗ ಸುದ್ದಿಗೋಷ್ಠಿನಲ್ಲಿ ಹೇಳಿದರು, ಆಯಿತಾ? ಸೊ ನಿಮ್ಮ ಮಕ್ಳಿಗಿರೋ ಗತಿ ಇವರಿಗೆ ಬಂದಿಲ್ಲ. ಇವರು ಆ ಕಾಲದಲ್ಲೇ ಕುತ್ತಿಗೆನಲ್ಲಿ ಚಿನ್ನದ ಸರ ಹಾಕ್ತಾರೋ, ಆ ಕಾಲದಲ್ಲೇ ಜಾವ ಬೈಕ್ ಓಡಿಸ್ತಾ ಇದ್ದರು ಬೆಂಗಳೂರಲ್ಲಿ. ವಿದ್ಯಾರ್ಥಿ ದೆಸೆನಲ್ಲೇ ಕಾಂಗ್ರೆಸ್ನ ಯುವ ನೇತರಾಗಿ ಬೆಳೆದವರು. 23 ವರ್ಷಕ್ಕೆ ದೇವೇಗೌಡರ ವಿರುದ್ಧನೇ ಚುನಾವಣೆಗೆ ನಿಂತಿರೋರು. ಅವ್ರ ಬಲಿಷ್ಠತೆ, ಅವರ ತಾಕತ್ತು ಏನಿತ್ತು ಅನ್ನುವಂಥದ್ದು ಕೇವಲ ಇವ್ರು ರಾಜಕೀಯಕ್ಕೋಸ್ಕರ ಇವ್ರು ಹೇಳ್ಬೋದು. ಆದರೆ ನಿಮ್ಮದು ಉದಾಹರಣೆ ಆಯಿತು, BN ಬಚ್ಚೇಗೌಡರು ಹೇಳಿದ್ರಲ್ಲ, ಅವ್ರ ಮಕ್ಳಿಗೆ ಕಾಚಾ ಕೊಡಿಸಿದ್ದು ನಾನು ಅಂತ ಹೇಳ್ಬಿಟ್ಟು, ಇದು ಅವ್ರ ಮಾತು, ಯಾವುದೇ ಇದಕ್ಕೆ ಹೇಳ್ತಾ ಇಲ್ಲ. ಅಂಥವ್ರ ಮಕ್ಳದ್ದು ಇವತ್ತು ನಿಖಿಲ್ ಕುಮಾರಸ್ವಾಮಿ ಆಸ್ತಿ 113 ಕೋಟಿ ಹೆಂಗಾಯಿತು? 1.5 kg ಚಿನ್ನ ಹೆಂಗೆ ಬಂತು? ಡಾಕ್ಟರ್ ಮಂಜುನಾಥ್, ನಾನು ಬಡವ ನಡ್ಕೊಂಬರ್ತಾ ಇದ್ದೆ ಅಂದ್ರಲ್ಲ ಓದೋದಕ್ಕೆ, ನಮ್ಮದು ಸಂಬಳ ಎಲ್ಲ ಜನಗಳಿಗೆ ಕೊಡ್ತಾ ಇದ್ದೆ ಅಂದ್ರಲ್ಲ, 96 ಕೋಟಿ ರೂಪಾಯಿ ಆಸ್ತಿ ಹೆಂಗೆ ಬಂತು? ಈಗ ದೇವೇಗೌಡರು ಏನಾದ್ರು ವರದಕ್ಷಿಣೆ ಕೊಟ್ಟಿದ್ರು, ಅವ್ರು ಹೇಳ್ತಾರೆ ನನಗೆ ಮನೇನೇ ಇಲ್ಲ, ಮಗಳು ಮನೇಲಿದ್ದೀನಿ ಅಂತೇಳಿ. ಸೊ ಅದು ಇಲ್ಲ. ಅವ್ರ ಧರ್ಮಪತ್ನಿನೂ ಕೆಲಸ ಮಾಡ್ತಾರೆ. 96 ಕೋಟಿ ರೂಪಾಯಿ ಆಸ್ತಿ ಹೆಂಗೆ ಘೋಷಣೆ ಮಾಡಿದ್ರು? 5 kg ಚಿನ್ನ, 25 kg ಬೆಳ್ಳಿ ಎಲ್ಲ ಹೆಂಗೆ ಬಂತು? ಗಂಗೆನಹಳ್ಳಿ ಆಸ್ತಿ 60 ಕೋಟಿಗೆ 60 ಲಕ್ಷ ಕೊಡಿಸಿದಿರಲ್ಲ ಚೆನ್ನಪ್ಪ, ನಿಮ್ಮ ಬಾಮೈದಂಗೆ, ನಿಮ್ಮ ವಿಮಲಾ ಅತ್ತೆಗೆ GPA ಮಾಡಿಸ್ಕೊಂಡಿದ್ರಲ್ಲ. ಬದುಕಿ ಇಲ್ದಿರ್ತಕ್ಕಂಥ ರಾಜಶೇಖರಯ್ಯ ಅನ್ನುವಂಥ ವ್ಯಕ್ತಿನ ಸೃಷ್ಟಿ ಮಾಡ್ಕೊಂಡು ಸುಮಾರು 100 ಕೋಟಿ ರೂಪಾಯಿ ಆಸ್ತಿ ಇವತ್ತು ರಾಜ್ಯಪಾಲರ ಹತ್ರ ಇದೆಯಲ್ಲ. ಇವೆಲ್ಲ ಹೆಂಗೆ ಮಾಡಿದ್ರಿ? ನಿಮ್ಮಲ್ಲೇ ಅನಾಚಾರ ಇಟ್ಕೊಂಡು ಬೇರೆಯವ್ರ ಬಗ್ಗೆ ಮಾತನಾಡುವಂಥದ್ದು ಸಲ್ಲ. ಅದರಲ್ಲಿ ಹಿರಿಯರಾದಂಥ ದೇವೇಗೌಡರು ಈ ರೀತಿಯಾದಂಥ ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಜನಗಳಲ್ಲಿ ಒಂದು ಗೌರವದ ಭಾವನೆಗಳಿರ್ತವೆ. ಹಿರಿಯರು ನಾವೇ ಇವತ್ತು ಅವ್ರು ಪ್ರಧಾನಿ ಮಾಡಿದ್ಯಾರೋ ಕಾಂಗ್ರೆಸ್ನವರೇ ಮಾಡಿದ್ದು. ಕಾಂಗ್ರೆಸ್ನವ್ರ ಋಣ ಎಷ್ಟು ಮಾಡಿದರೂ ತೀರ್ಸೋದಕ್ಕಾಗಲ್ಲ. ಅಂಥದ್ರಲ್ಲಿ ನಿಮ್ಮ ರಾಜಕೀಯ ಕಾರಣಗಳಿಗೋಸ್ಕರ ಆ ಪಕ್ಷಗಳಿಗೆ ನರೇಂದ್ರ ಮೋದಿ ಅವ್ರಿಗೆ ಏನು ಮಾತಾಡಿದ್ರು? ಈ ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ಪ್ರಧಾನಿ ಆಯಿತು ಅಂತಂದರೆ. ನೈಸ್ ರೋಡಲ್ಲಿ ಹೋಗಿ ಯಡಿಯೂರಪ್ಪನವ್ರಿಗೆ ಇದೆ ದೇವೇಗೌಡರು ಯಾವ್ಯಾವ ಪದಗಳನ್ನ ನೆನ್ನೆ ಯಡಿಯೂರಪ್ಪನ ಕೈ ಇಟ್ಕೊಂಡಾರೆ. ಯಾವ ಪದ, ಯಾವ ಇಂಗ್ಲೀಷ್ ವರ್ಡು, ಯಾವ ಕನ್ನಡ ವರ್ಡು ಅವತ್ತು ಬಳಸಿದ್ದಂಥದ್ದು. ಅದರಲ್ಲಾಗಿ ಇವತ್ತು ಯಡಿಯೂರಪ್ಪನವ್ರನ್ನ ಚುನಾವಣಾ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮೇಲೆ ಇರ್ತಕ್ಕಂಥದ್ದು ಪೋಕ್ಸೋ ಕೇಸ್ ಇರ್ತಕ್ಕಂಥದ್ದು, ಬೇಲ್ನಲ್ಲಿರ್ತಕ್ಕಂಥದ್ದು. ಆಯಿತು, ಇವತ್ತು ದೇವೇಗೌಡರು ಬೇರೆಯವ್ರ ವಿಚಾರಗಳಿಗೆಲ್ಲ ಹೇಳ್ತಾರಲ್ಲ, ಅವ್ರ ಮೊಮ್ಮಗನ ಮೇಲೆ ಅತ್ಯಾಚಾರದ ಕೇಸು, ಇನ್ನೊಬ್ಬ ಮೊಮ್ಮಗನ ಮೇಲೆ ಗಂಡು ಮಕ್ಳ ಮೇಲೆ ಅತ್ಯಾಚಾರದ ಕೇಸು, ಮಗನ ಮೇಲೆ ಕಿಡ್ನಾಪ್ ಕೇಸು, ಸೊಸೆ ಮೇಲೆ ಕಿಡ್ನಾಪ್ ಕೇಸು. ಇನ್ನು ಅವರು ಕುಮಾರಸ್ವಾಮಿಯವರು ಬೇಲ್ ಮೇಲಿದ್ದಾರೆ. ಇವಾಗ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸಲ್ಲಿ ಬೇಲ್ ಮೇಲೆ ಇರ್ತಕ್ಕಂಥವ್ರು. ಮೊನ್ನೆ ಒಂದು FIR ಆಗಿದೆ IPS ಅಧಿಕಾರಿಗಳಿಗೆಲ್ಲ ಧಮಕಿ ಹಾಕಿರೋ ವಿಚಾರಕ್ಕೆ. ಸೊ ನಿಮ್ಮಲ್ಲೇ ಇಷ್ಟೆಲ್ಲ ಪ್ರಕರಣಗಳು. ಉದಾಹರಣೆ ದೇವೇಗೌಡರ ಮೇಲೆ ಪ್ರಾಸಿಕ್ಯೂಷನ್ ಕಾಯ್ತಾ ಕುಳ್ತಿದೆಯಲ್ಲ. 87 ಎಕರೆ ಪಡುವಾಲ ಇಪ್ಪೆ ಜಮೀನ್ದು 4 ಎಕರೆ 87 ಎಕರೆ ಹೆಂಗಾಯಿತು? ಕೆರೆ ನುಂಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಂಪ್ಲೇಂಟ್ ಹೋಗಿದೆಯಲ್ಲ ರಾಜ್ಯಪಾಲರ ಹತ್ರ, ಇನ್ನೂ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ. ಸೊ ಹಾಗಲ್ಲ, ಇವತ್ತು DK ಶಿವಕುಮಾರ್ ಅವರು ಆವತ್ತಿಂದ ಹೋರಾಟಕ್ಕೆ ಹೇಳಿದ್ನಲ್ಲ, ವೋಟಿನ ಮಾರ್ಜಿನು ಯಾವ ಮಟ್ಟಕ್ಕೆ ಬಂದು ತಲುಪಿದೆ? 1,24,000. ಇದೇ ದೇವೇಗೌಡರು ಪಕ್ಷದವರು ಠೇವಣಿ ಕಳ್ಕೊಂಡು ಹೋದ್ರು. ಅವ್ರ ಮುಂದೆ ಇದೆ ಯಾರೋ ಸಾಮ್ರಾಟ್ ಅಂತೇಳಿ ಮೆರಿತಾ ಇದ್ರಲ್ಲ, ಅವರು ಠೇವಣಿ ಕಂಡ್ಕೊಂಡು ಅವತ್ತೇ ಟ್ರಂಕ್ ಖಾಲಿ ಮಾಡ್ಕೊಂಡು ಹೋದ್ರು. ಆದರೆ DK ಶಿವಕುಮಾರ್ ಅವರ ವರ್ಚಸ್ಸು 0ದಿಂದ ಇವತ್ತು ಕುಮಾರಸ್ವಾಮಿಯವರು ಏನಾದ್ರು ರಾಜಕೀಯ ಮಾತಾಡ್ಬೇಕಂದ್ರೆ ನಮ್ಮಪ್ಪ ಅಂತ ಹೇಳ್ಕೊಂಬರ್ತಾರೆ. ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ತಾತ ನಮ್ಮಪ್ಪ ಅಂತ ಹೇಳ್ಕೊಂಬರ್ತಾರೆ. ಆದರೆ DK ಶಿವಕುಮಾರ್ ಅವರು ಸ್ಕ್ರಾಚಿಂದ ಇದು ಬಂದಿರ್ತಕ್ಕಂಥವ್ರು.
ಏನು ಇಲ್ದೇ ಝೀರೋದಿಂದ ಅವರ ಒಂದು ರಾಜಕೀಯ ಒಂದು ಕೋಟೆನ ಕಟ್ಕೊಂಬಂದಿರ್ತಕ್ಕಂಥವ್ರು ಹಿಮ್ಸೆಲ್ಫ್ ಈ ಮೇಡೆ ಪೊಲಿಟಿಕಲ್ ಯೂನಿವರ್ಸಿಟಿ ಅವರಷ್ಟಕ್ಕೆ ಅವರೇ ಒಂದು ರಾಜಕೀಯ ವಿಶ್ವವಿದ್ಯಾಲಯಗಳನ್ನ ಸೃಷ್ಟಿ ಮಾಡ್ಕೊಂಡು ನೂರಾರು ಕಾರ್ಯಕರ್ತರನ್ನ ಬೆಳೆಸಿದ್ದಾರೆ. ನಾನು ನಿಮಗೆ ಇವರು ಮುಗಿಸ್ತವ್ರನ್ನ ಲೀಸ್ಟ್ ಹೇಳ್ತಾ ಹೋದೆ. ಇವಾಗ ಡಿ ಕೆ ಶಿವಕುಮಾರ್ ಅವರು ಬೆಳೆಸಿರ್ತಕ್ಕಂಥ ಒಂದು ನಾಯಕರುಗಳು ಇಡೀ ರಾಜ್ಯದ ತುಂಬೆಲ್ಲ ಇದ್ದಾರೆ. ಅವ್ರನ್ನ ಅದಕ್ಕೇ ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಅವರಿಗೆ ಅಭಿಮಾನಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಹೈಕಮಾಂಡ್ ಯಾವುದಾದ್ರೂ ಒಂದು ತೊಂದರೆಗಳಾದಾಗ, ಪಕ್ಷ ಸಂದಿಗ್ಧ ಪರಿಸ್ಥಿತಿಗಳಿಗೆ ಬಂದಾಗ ನೆನೆಸ್ಕೊಳ್ಳೋದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ. ಅದು ಮಹಾರಾಷ್ಟ್ರದ ಚುನಾವಣಾ ವಿಚಾರಗಳಾಗಿರ್ಬೋದು, ಅಥವಾ ಗುಜರಾತ್ನ ಏನು ರಾಜ್ಯಸಭಾ ಚುನಾವಣಾ ವಿಚಾರಗಳಾಗಿರ್ಬೋದು, ಹಿಮಾಚಲ್ ಪ್ರದೇಶದಲ್ಲಿ ಇವರು ಆಪರೇಷನ್ ಕಮಲ ಮಾಡೋದಕ್ಕೆ ಹೋದಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೋಗಿ ಅಲ್ಲಿಯ ಕಾಂಗ್ರೆಸ್ ಶಾಸಕರುಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದರು. ಸೊ ಆ ರೀತಿ ಸರ್ವೋಚ್ಚ ನಾಯಕ ಇವರು. ಸೊ ನಿಮ್ಮ ಥರ ಬರೀ ಕುಟುಂಬದವ್ರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ಕೊಂಡು ನಮ್ಮನ್ನು ನೋಡಿ, ನಮ್ಮ ತಾತನ ನೋಡಿ, ನಮ್ಮ ತಂದೆಯವ್ರು ನೋಡಿ, ನಮ್ಮ ಅತ್ತೆ ನೋಡಿ, ನಮ್ಮ ಮಾವನ್ ನೋಡಿ, ನಮ್ಮ ಬಾಮೈದನ್ ನೋಡಿ, ನಮ್ಮ ಚಿಕ್ಕಪ್ಪನ ನೋಡಿ, ನಮ್ಮ ಚಿಕ್ಕಪ್ಪನ ಮಕ್ಕಳು ನೋಡಿ, ನಮ್ಮ ದೊಡ್ಡಮ್ಮನ ನೋಡಿ, ನಮ್ಮ ದೊಡ್ಡಪ್ಪನ ನೋಡಿ ಅಲ್ಲ. ಸೊ ಹಿಮ್ಸೆಲ್ಫ್ ಎಲ್ಲರೂ ಮಾತನಾಡುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿ ಕಲಿಬೇಕು ಅಂತ. ಹಾಗಾದ್ರೆ ಈ ಒಂದು 3 ಉಪಚುನಾವಣೆ ಏನಿದೆ, 3 ಕ್ಷೇತ್ರಗಳ ಉಪಚುನಾವಣೆಯ ಗೆಲುವು ಸೋಲು ಕಾಂಗ್ರೆಸ್ ಸರ್ಕಾರದ ಅಂದ್ರೆ ದಿಕ್ಸೂಚಿನ ಅಂತ ಹೇಳಿ ನಾವು ಗೆಲ್ತೀವಿ. ನಮ್ದು ಇವಾಗ 138 ಇನ್ಕ್ಲೂಡಿಂಗ್ ಇಂಡಿಪೆಂಡೆನ್ಸ್, ನಮ್ 141 ಆಗುತ್ತೆ. ಇದು ಈ ಚುನಾವಣೆ ನಮ್ಮ ಗೆಲುವಿದೆಯಲ್ಲ, ನರೇಂದ್ರ ಮೋದಿ ಅವರಿಗೆ ಈ ಒಂದು ದೃಢ ಅಂದ್ರೆ ವಿಶ್ವಾಸ ಹೆಂಗೆ ಅಂತ, ಆತ್ಮವಿಶ್ವಾಸ ನಾವು ಗೆಲ್ತೀವಿ ಅಂತ ಹೇಳಿದ್ರಲ್ಲ. ಈಗ ಚನ್ನಪಟ್ಟಣದಲ್ಲಿ ನಿಮಗೆ ಮಹಾಭಾರತದ ಥರ ಹೇಳ್ಬೇಕು ಅಂತಂದ್ರೆ ಗ್ಯಾರಂಟಿ ಕೊಟ್ಟು ಧರ್ಮರಾಯನ ಸ್ಥಾನದಲ್ಲಿ ಸಿದ್ದರಾಮಯ್ಯನವ್ರು ಕೂತಿದ್ದಾರೆ. ಚುನಾವಣಾ ತಂತ್ರಿಕಾರಿಕೆಗಳು ಮಾಡಿ ಕೃಷ್ಣನ ಸ್ಥಾನದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಕೂತಿದ್ದಾರೆ. ಪರಿಶ್ರಮ ಹಾಕಿ ಆ ಒಂದು ಸಂಘಟನೆ ಮಾಡಿದಂತಹ ರಘುನಂದನ್ ರಾಮಣ್ಣನವರು ಅವ್ರು ಕೊಟ್ಟಿದ್ದಾರೆ ಅವಕಾಶ. ಇವತ್ತು ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ. ಕರ್ಣನ ಸ್ಥಾನದಲ್ಲಿದ್ದಾರೆ. ನೀತಿಯಲ್ಲಿ ವಿದುರನ ಸ್ಥಾನದಲ್ಲಿ ಡಿ ಕೆ ಸುರೇಶಣ್ಣವರು ಇದ್ದಾರೆ. ನೀತಿ ಸನ್ನಡತೆಯಲ್ಲಿ ಅವ್ರ ಜೊತೆ ಕೊನೆ ದಿನದ ತನಕ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಶ್ರಮ ಹಾಕಿದವರು. ಇಲ್ಲಾಂದ್ರೆ ಅವರು ಪಡ್ಕೊಬೋದಿತ್ತು, ಆಯಿತಾ. ಆದರೆ ಕಣ್ಣೀರು, ವಿಕ್ಸು ಇವೆಲ್ಲ ಮಾಡ್ಕೊಂಡು ಶಕುನಿ ಪಾತ್ರದಲ್ಲಿ ಕುಮಾರಸ್ವಾಮಿಯವರ ಎಂಟೈರ್ ಕುಟುಂಬ ಕೂತಿರ್ತಕ್ಕಂಥದ್ದು. ಸೊ ನೀವೇನೇ ಮಾಡಿದರೂ ಸಮೇತ ನಮ್ಮ ಒಂದು ಗೆಲುವು ಚನ್ನಪಟ್ಟಣದಲ್ಲಿ ಆಗೇ ಆಗ್ತದೆ. ಇನ್ನು ಶಿಗ್ಗಾವಿನಲ್ಲಿ ಸುಮಾರು ಜನ ಆಕಾಂಕ್ಷಿಗಳಿದ್ದರು. ಸುಮಾರು ಒಂದು 8-9 ಜನ ಆಕಾಂಕ್ಷಿಗಳಿದ್ದರು. ಮೊನ್ನೆ ನೀವು ಭಾಷಣ ಮಾಡುವಾಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಷ್ಟೂ ಜನನೂ ವೇದಿಕೆ ಮೇಲಿದ್ದರು. ಅಷ್ಟೂ ಜನನೂ ಒಗ್ಗಟ್ಟಿನ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅಲ್ಲಿ ಇನ್ನೊಂದೇನೆಂದರೆ ಬೊಮ್ಮಾಯಿ ಅವ್ರದ್ದು ವಂಶ ಪಾರಂಪರ್ಯ. ಅವರ ಯಾರೋ ಬೊಮ್ಮಾಯಿ ಅವರ ತಂದೆ SR ಬೊಮ್ಮಾಯಿ ಅವರು, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಅವ್ರ ಮಗು ಕೊಟ್ಟಿದ್ದಾರೆ. ಆದರೆ ಬೊಮ್ಮಾಯಿ ಅವ್ರ ಜಾಗ ಖಾಲಿ ಮಾಡ್ಬೇಕಾರೆ ಏನಂತ ಹೇಳಿದರು, ನಾನು ಕಾರ್ಯಕರ್ತರಿಗೆ ಈ ಕ್ಷೇತ್ರ ಬಿಟ್ಕೊಡ್ತೀನಿ ಅಂತಂದರು ಅಲ್ವಾ. ಅವ್ರ ಮಗ ಬಿಟ್ಕಾಯಿನ್ ಹಗರಣದಲ್ಲಿ ಭಾಗಿಯಾಗಿದ್ದವರು ಅಂತ ಒಂದು ಆರೋಪ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಕಾಂಗ್ರೆಸ್ಸಲ್ಲಿ ಖಂಡಿತವಾಗ್ಲೂ ಗೆಲ್ತದೆ. ಇವತ್ತಿಲ್ಲಿ ಮಂಜುನಾಥ್ ಅವ್ರ ಚುನಾವಣಾ ಸಂದರ್ಭದಲ್ಲಿ CP ಯೋಗೀಶ್ವರ್ ಅವರೇ ನೀವು ಕೆಲಸ ಮಾಡಿ ನಿಮಗೆ ಬಿಟ್ಕೊಡ್ತೀವಿ ಅಂತ ಹೇಳಿದರು. ಆದರೆ ಅಲ್ಲಿ ಬೆನ್ನಿಗೆ ಚಾಕು ಹಾಕುವಂಥ ಕೆಲಸ ಮಾಡಿದರು. ಆ ಒಂದು ಕಾರಣಕ್ಕೋಸ್ಕರ ಸ್ವಾಭಿಮಾನದಿಂದ ಯೋಗೀಶ್ವರ್ ಅವರು ಹೊರಬಂದು ನಿಂತಿದ್ದಾರೆ. ಜೊತೆಗೆ ಸಂಡೂರು ಸತತವಾಗಿ ನಾವು ಗೆಲ್ತಾ ಇರ್ತಕ್ಕಂಥ ಕ್ಷೇತ್ರ. ಅದು ಸಂತೋಷ್ ಲಾಡ್ ಅವರು ಇದ್ದಾಗ ಮತ್ತು ಇವಾಗ. ಸೊ ನಾವು ಅಲ್ಲಿ ಕಂಟಿನ್ಯೂಸ್ ಗೆಲ್ಲೋದ್ರ ಮೂಲಕ ಯಾಕೆ ಜನ ಗೆಲ್ಲಿಸ್ತಾರೆ ಅಂದರೆ, ಯಾಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ 8 ಸರಿ ಗೆಲ್ಲಿಸ್ತಾರೆ ಅಂದರೆ, ನಮ್ಮ ಪರಿಶ್ರಮ ಇದ್ದು ಭಾವನೆಗಳು ಅವ್ರಿಗೂ ನಮಗೂ ಅವ್ರ ಸಮಸ್ಯೆ ಕೇಳುವಂಥ ಕಿವಿಯೂ ನಮಗಿದೆ. ಅದಕ್ಕೆ ಪರಿಹಾರ, ಅದಕ್ಕೆ ಏನು ಸಮಸ್ಯೆ ಆಗಿದೆ ಅಂತ ನೋಡುವಂಥ ಕಣ್ಣು ಇದೆ, ಅದಕ್ಕೆ ಮರುಗುವಂಥ ಹೃದಯವೂ ಇದೆ, ಅದಕ್ಕೆ ಏನು ಪರಿಹಾರ ಕೊಡಬೇಕು ಅನ್ನುವಂಥ ಒಳ್ಳೆ ಮನಸ್ಸಿರ್ತಕ್ಕಂಥ ಮೆದುಳು ಇದೆ. ಸೊ ಅವ್ರ ಜೊತೆ ಬೆರೆಯುವಂಥವ್ರು ನಾವು ಯಾವತ್ತೂ ನಾವು ಟ್ರಂಕ್ ಇಟ್ಕೊಂಡು ಊರಿಂದ ಊರಿಗೆ ಟೂರಿಂಗ್ ಹಾಕಿಸ್ತಾರೆ ಸುತ್ತವರಲ್ಲ. ಆ ಎಲ್ಲ ಕಾರಣದಿಂದ ಖಂಡಿತವಾಗ್ಲೂ 3 ಕ್ಷೇತ್ರದಲ್ಲಿ 100ಕ್ಕೆ 100 ಗೆಲ್ತೀವಿ ಅಂತ ಮಹಾನ್ ನರೇಂದ್ರ ಮೋದಿಯವರು, ಇವರೆಲ್ಲ ವಿಶ್ವಗುರು ಅಂತ ಹೇಳ್ತಾರೆ. ನಮಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು 65 ಚುನಾವಣೆ ರ್ಯಾಲಿ ಮಾಡಿದರು ಕರ್ನಾಟಕದಲ್ಲಿ. 65 ಚುನಾವಣಾ ರ್ಯಾಲಿನಲ್ಲಿ ಅವ್ರು ಪಡ್ಕೊಂಡಿದ್ದೆಷ್ಟು 65 ಸೀಟು ಅಲ್ವಾ. ಸೊ ಇವತ್ತು ಕಾಂಗ್ರೆಸ್ನ ಮೇಲೆ ಭಾಳಷ್ಟು ವಿಶ್ವಾಸ ಇಟ್ಟಿದ್ದಾರೆ ಜನ. ಖಂಡಿತವಾಗ್ಲೂ ನಮಗೆ ಈ ಚುನಾವಣೆಯಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಈ ಒಂದು ಹೈ ವೋಲ್ಟೇಜ್ ಚನ್ನಪಟ್ಟಣ ಕ್ಷೇತ್ರದ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಅಂದರೆ ನಾವು ಕರೆದ ತಕ್ಷಣ ನೀವು ಬಂದು ಅಂದರೆ ಅಲ್ಲಿನ ಆಗು ಹೋಗುಗಳು, ಈಗಿನ ಪ್ರಚಾರದ ಕಾರ್ಯವೈಖರಿಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು.